ಇದು ನನ್ನ ಹಳೆ ಫೋಟೋಗಳು. ಸುಮಾರು ಫೋಟೋ ಫೇಸ್ಬುಕ್ಕಲ್ಲಿತ್ತು, ಇನ್ಸ್ಟಾಗ್ರಾಮಲ್ಲಿತ್ತು. ಅದನ್ನು ಯಾವ ಥರ ಹಾಕಬೇಕು ಅಂತ ಗೊತ್ತಾಗಿಲ್ಲ. ಅದಕ್ಕೆ ಇದನ್ನ ಹಾಗೆ ಯಾವುದೋ ಹಳೆ ಫೋಟೋನ ಹಾಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಚಿಕ್ಕ ವಯಸ್ಸು ಅಂತಂದರೆ ಇನ್ನು ಮದುವೆ ಆದಮೇಲೆ ತೆಗ್ದಿರೋದೇನೋ ಇದು ಫೋಟೋ. ಮತ್ತು ಇದು ಅಷ್ಟೇ, ಇದು ಒಂದು ಹಳೆ ಫೋಟೋ. ಇದು ಮದುವೆ ಆಗಿಲ್ಲ ಆವಾಗ. ನೋಡಿ, ಇದು ಅಷ್ಟೇ. ಆಗ ಇಷ್ಟೊಂದು ಸಣ್ಣ ಇದ್ದೀನಿ, ಇವಾಗ ಇಷ್ಟು ದಪ್ಪ ಇದ್ದೀನಿ. ಏನು ವಾಕ್ ಮಾಡಿದಾರೋ ಏನಿಲ್ಲ, ಅಷ್ಟು ಹಳೇ ಥರ ಫೇಸು ಮತ್ತು ಯಾವುದು ಸಿಗಲ್ಲ. ಸುಮ್ಮನೆ ಫೋಟೋದಲ್ಲಿ ಇದೆಯಲ್ಲ, ಅದಕ್ಕೋಸ್ಕರ ಹೀಗೆ ಚೆನ್ನಾಗಿದ್ನಲ್ಲ ಅಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಆವಾಗ ಚೆನ್ನಾಗಿದ್ದೆ ಅಷ್ಟೇ. ಇದು ಅಷ್ಟೇ, ಮದುವೆ ಆದಮೇಲೆ ತೆಗ್ದಿರೋದು ಫೋಟೋ. ಇದು ಮದುವೆಗೆ ಮೊದಲು ತೆಗ್ದಿರೋದು ಫೋಟೋ. ಫಸ್ಟ್ ಒಂದು ಮಾಡಿದ್ದೆ ಯೂಟ್ಯೂಬ್ ಚಾನಲ್ಲು, ಅದರಲ್ಲಿ ಯಾವ್ದು ಹಾಕಬೇಕು ಯಾವ್ದು ಹಾಕ್ಬಾರ್ದು ಅನ್ನೋಸಲ ಗೊತ್ತಾಗದೆ ಸುಮಾರು ವಿಡಿಯೋಸು ಗೊತ್ತಾಗಿಲ್ಲ ಯಾವ್ದು ಹೆಂಗೆ ಹಾಕಬೇಕು ಅಂತ. ಅದಕ್ಕೋಸ್ಕರ ಅದೇನಷ್ಟು ಶೈನ್ ಆಗಲಿಲ್ಲ. ಈಗ ಇನ್ನೊಂದೇನೋ ಯೂಟ್ಯೂಬ್ ಚಾನಲ್ ಮಾಡಿ ಹಾಕಿದ್ದೀನಿ. ಇದು ನಮ್ಮ ಹಳ್ಳೀಲಿ ತೆಗ್ದಿದ್ದು, ನಮ್ಮ ಕೋಡಹಳ್ಳೀಲಿ ತೆಗ್ದಿದ್ದು ಫೋಟೋ. ನದಿ ಹತ್ರ, ಹೊಳೆ ಹತ್ರ ತೆಗ್ದಿರೋದು. ಇದು ನಮ್ಮ ಅಣ್ಣ, ಇದು ನಮ್ಮ ದೊಡ್ಡಮ್ಮನ ಮಗಳು. ಮಧ್ಯೆ ಇರೋದು ನಾನು, ನನ್ನ ಪಕ್ಕ ಇರೋದು ತಂಗಿ ತಮ್ಮ. ಅಂದರೆ ಈಗ ಅಣ್ಣ ಪಾಪ ಇದ್ದಿದ್ರೆ ಚೆನ್ನಾಗಿತ್ತು. ಅವನಿಗೆ ನಮ್ಮ ಜೊತೆಲಿಲ್ಲ, ಅದು ತುಂಬ ನೋವಿದೆ. ಹಳೆಯ ಫೋಟೋ ಇತ್ತು, ಇನ್ನೂ ಬೇಕಾದಷ್ಟು ಹಳ್ಳೀಲಿತ್ತು ಫೋಟೋ, ಯಾವುದು ತಂದಿಲ್ಲ. ನೋಡಿದು ಒಂಥರ ಒಂದು ಮುಖ ನೋಡಿದಾಗೆಲ್ಲ ಒಂಥರ ಮನ್ಸಿಗೆ ನೋವಾಗುತ್ತೆ. ಪಾಪ ಈಗ ಅವನ ಜೊತೆ ಇಲ್ಲ, ಅದು ಮಾತ್ರ ತುಂಬ ಮನ್ಸಿಗೆ ನೋವು. ಅವನಿದ್ದಿದ್ರೆ ತುಂಬ ಚೆನ್ನಾಗಿತ್ತು ಅಂತ ಅನ್ನಿಸ್ತೈತೆ. ಇದು ಚಿಕ್ಕ ಏಜಿನ ಫೋಟೋ. ಇದು ನಾನು. ಮತ್ತು ಇದು ಅಷ್ಟೇ, ಯಾವುದೋ ಚುಂಚಿ ಫಾಲ್ಸ್ ಇರಬೇಕು, ಅಲ್ಲಿ ತೆಗ್ದಿರೋ ಫೋಟೋ. ಈ ಫೋಟೋ ಮದುವೆಗೆ ಮೊದಲು ಇರೋದು ಫೋಟೋ. ನೋಡಾಗೆಲ್ಲ ಕೂದಲೆಲ್ಲ ಚೆನ್ನಾಗಿತ್ತು, ಎಲ್ಲ ಉದುರ್ಕೊಂಡು ಬರ್ತೈತೆ. ಎಷ್ಟು ಇದು ಮಾಡಿದ್ರು ಅಷ್ಟೇ. ಇದು ಅಷ್ಟೇ, ಮದುವೆಗೆ ಮೊದಲೇ ತೆಗ್ದಿರೋದು ಇದು ಫೋಟೋ. ಇದು ಮದುವೆ ಆದಮೇಲೆ ತೆಗ್ದಿದ್ದು ಫೋಟೋ. ಇದು ಅಷ್ಟೇ. ಅಂದರೆ ಸುಮಾರು ಇತ್ತು ಹಳೆ ಫೋಟೋಗಳೆಲ್ಲ, ಒಂದು 5-6 ಆಲ್ಬಮ್ ಅಷ್ಟೆಲ್ಲ ಇತ್ತು. ಎಲ್ಲ ಸೇರ್ಕೊಂಡಿವೆ. ಒಂದಷ್ಟು ಫೇಸ್ಬುಕ್ಕೆಲ್ಲ ಐತೆ. ನನಗೆ ಅದನ್ನು ತೆಗೆದು ಇಲ್ಲಿ ವಿಡಿಯೋಗೆ ಹಾಕೋಕ್ಕೆ ಆಗಲಿ, ಒಂದು ಕೊಲಾಜ್ ಮಾಡೋಕ್ಕೆ ಯಾವುದು ಬರಲ್ಲ. ಅಂದರೆ ನೋಡಿ, ಈ ಥರ ಚಿಕ್ಕ ಏಜಲ್ಲಿ ಇರಬೇಕಾದ್ರೆ ಒಂದು ಸಲ ಫಿಲಮ್ ಶೂಟಿಂಗಲ್ಲ, ಯಾವುದೋ ಎಲೆಕ್ಷನ್ ಪ್ರಚಾರಕ್ಕೆ ಅನಂತ್ನಾಗ್ ಮತ್ತು ಶಂಕರ್ನಾಗ್ ಇಬ್ಬರು ಬಂದಿದ್ದರು. ಯಾವುದೋ JDS ಇಲ್ಲ ಜನತಾ ಪಕ್ಷ ಅಂತಲೇ ಯಾವುದೋ ಇತ್ತು, ಆ ಒಂದು ಪ್ರಚಾರಕ್ಕೆ ಬಂದಿದ್ದು. ಆವಾಗ ಬಂದಿರ್ಬೇಕಾದ್ರೆ ಎಲ್ಲರೂ ಅನಂತ್ನಾಗ್ ಶಂಕರ್ನಾಗ್ ಬಂದವ್ರೆ ಅಂತ ಓಡಿ ಮುಖಕ್ಕೆಲ್ಲ ಇಷ್ಟು ಪೌಡ್ರು ಬಳ್ಕೊಂಡು ಓಡೋಗಿದ್ದು. ನಾನು ಯಾರೋ ಫಿಲಮ್ ಆಕ್ಟ್ರು ಬಂದವ್ರೆ ಅಂತಂದರೆ, ನಾವು ಟಿ ವಿಲಿ ನೋಡ್ತಾ ಇದ್ವಲ್ಲ, ಟಿ ವಿ ಇರಲಿಲ್ಲ ಆವಾಗ. ಇದು ನಮ್ಮೂರು ಟೆಂಟಲ್ಲಿ ಅಷ್ಟೇ ನಾವು ನೋಡಿದ್ದು ಫಿಲಮ್ ಅಂದ್ಬಿಟ್ಟು. ಟಿ ವಿನೇ ಗೊತ್ತಿಲ್ಲ ಆವಾಗ ನಮಗೆ. ಎಲ್ಲ ಸ್ವಲ್ಪ ಜನದ ಮನೇಲಿತ್ತು. ಅವಾಗ ಅವ್ರು ಬಂದವ್ರೆ ಅಂತಿದ್ದಂಗೆ ಎಲ್ಲರೂ ಓಡಿ ಹೋದ್ವಿ ಬಸ್ ಸ್ಟಾಪ್ಗೆ ಹೋಗ್ಬೇಕಾದ್ರೆ. ಆವಾಗ ಎಲ್ಲ ಪೊಲೀಸ್ನವರೆಲ್ಲ ಸುತ್ತ ನಿಂತ್ಕೊಬಿಟ್ಟಿದ್ರು. ಅವರು ಶಂಕರ್ನಾಗು ಮತ್ತು ಅನಂತ್ನಾಗ್ ಸುತ್ಕೊಬಿಟ್ಟಿದ್ರು. ಆಮೇಲೆ ನಾನು ಬರೀ ಇಷ್ಟು ಪೌಡ್ರು ಬಳ್ಕೊಂಡು ಹೆಂಗಾರಲ್ಲಿ ನೋಡೇಬೇಕು ಅಂತ ಹೋದೆ. ಆಮೇಲೆ ಅವ್ರು ಅನಂತ್ನಾಗ್ ಇದ್ದವ್ರು ಏನು ಮಾಡಿದ್ರು, ನಮ್ಮ ಹೀರೋಯಿನ್ಗೆ ಜಾಗ ಬಿಡಿ
ಅಂತ ಅಂದರು. ಏನೋ ಖುಷಿ ಆಗೋಯ್ತು ನನಗೆ, ಏನೋ ನನ್ನನ್ನು ಫಿಲಮ್ಗೆ ಸೇರಿಸ್ಕೊಬಿಡ್ತಾರೆ ಅಂದ್ಬಿಟ್ಟು ಆ ಥರ ಖುಷಿ ಪಟ್ಕೊಂಡಿದ್ದೆ. ಏನೂ ಗೊತ್ತಿಲ್ಲ ಫಿಲಮ್ಮು ಅದು ಇದು ಶೂಟಿಂಗ್ ಅಂತ. ಹಂಗಂದ್ರಲ್ಲ ನಮ್ಮ ಹೀರೋಯಿನ್ ಜಾಗ ಬಿಡಿ ಅಂತ. ಅವಾಗೇನೋ ಒಂಥರ ಖುಷಿ ಆಗೋಯಿತು. ಇವೆಲ್ಲ ಫುಲ್ ಹಳೆ ಫೋಟೋಗಳು. ಅಂದರೆ ನಾವು ಇನ್ನೊಂದೇನು ಅಂದರೆ ಚಿಕ್ಕ ಏಜು, ಚಿಕ್ಕ ವಯಸ್ಸಲ್ಲಿ ತೆಗ್ದಿರೋ ಫೋಟೋಸು. ಇದೆಲ್ಲ ನಾವು ಸುಮ್ಮನೆ ಹಂಗೆ ಫೋಟೋದಲ್ಲಿ ನೋಡ್ಕೋಬೇಕು. ಮತ್ತು ಅದೇ ಥರ ನಾವು ಆಗೋಕ್ಕಾಗಲ್ಲ ಅಷ್ಟೇ. ಸುಮ್ಮನೆ ಏನೋ ಒಂದು ನೆನಪು ಅಷ್ಟೇ, ಒಂದು ಫೋಟೋಗಳ ಜೊತೆ ಇದೊಂದು ವಿಡಿಯೋ ಮಾಡಬೇಕು ಅಂತ ನನಗೆ ಇಷ್ಟ ಆಯಿತು, ಅದಕ್ಕೆ ಮಾಡಿದ್ದೀನಿ. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ. ಎಲ್ರಿಗೂ ಥ್ಯಾಂಕ್ಸ್ ವಿಡಿಯೋ ನೋಡಿದ್ದಕ್ಕೆ. ಸ್ಕಿಪ್ ಮಾಡಬೇಡಿ, ವಿಡಿಯೋ ಪೂರ್ತಿ ನೋಡಿ, ಸಪೋರ್ಟ್ ಮಾಡಿ ಚಾನೆಲ್ಗೆ. ವಂದನೆಗಳೊಂದಿಗೆ.